ಪಾರ್ವತಿ ದೇವಿ ಚಂದನದಿಂದ ಗಣೇಶನನ್ನು ರಚಿಸಿ ಬಾಗಿಲು ಕಾಯಲು ಹೇಳಿದರು. ಶಿವನು ಬಂದಾಗ ಒಳಗೆ ಬಿಡದ ಕಾರಣ ಕೋಪದಿಂದ ಅವನ ತಲೆಯನ್ನು ಕಡಿದರು. ಇದನ್ನು ನೋಡಿ ಪಾರ್ವತಿ ದೇವಿ ಕಾಳಿ ರೂಪವನ್ನು ತಾಳಿ ಲೋಕವನ್ನು ನಾಶ ಮಾಡಲು ಮುಂದಾದರು. ಶಿವನು ತನ್ನ ಗಣಗಳಿಗೆ ಮೊದಲಾಗಿ ಕಂಡ ಮಗುವಿನ ತಲೆ ತರಲು ಹೇಳಿದರು. ಗಣಗಳು ಆನೆಯ ತಲೆಯನ್ನು ತಂದರು. ಅದನ್ನು ಗಣೇಶನ ದೇಹಕ್ಕೆ ಜೋಡಿಸಿ ಶಿವನು ಪುನರ್ಜೀವನ ನೀಡಿದರು. ಅಂದಿನಿಂದಲೇ ಗಣೇಶ ಚತುರ್ಥಿಯನ್ನು ಭಕ್ತಿಯಿಂದ ಆಚರಿಸಲಾಗುತ್ತದೆ. ಗಣೇಶ ಎಂದರೆ ಬಹುಜನರ ರಕ್ಷಕ ಎಂಬ ಅರ್ಥ. ಸ್ಕಂದ ಪುರಾಣ, ನಾರದ ಪುರಾಣ ಹಾಗೂ ವಿಶೇಷವಾಗಿ ಬ್ರಹ್ಮ ವೈವರ್ತ ಪುರಾಣಗಳಲ್ಲಿ ಗಣೇಶನ ಮಹಿಮೆಗಳನ್ನು ಅಪಾರವಾಗಿ ಕೊಂಡಾಡಲಾಗಿದೆ. ಗಣೇಶನ ಪೂಜೆಯಲ್ಲಿ ಎಲ್ಲಾ ತರದ ಹೂಗಳಿಂದ ಹಾಗೆ ಎಲೆಗಳಿಂದ ಅಲಂಕರಿಸಿರ್ತಾರೆ. ಆದ್ರೆ ತುಳಸಿನ ಮಾತ್ರ ಉಪಯೋಗಿಸಲ್ಲ. ಯಾಕೆ? ಶಿವಪುರಾಣ ಪ್ರಕಾರ ತುಳಸಿ ಅರ್ಪಿಸುವುದು ನಿಷಿದ್ಧ. ಪದ್ಮಪುರಾಣದಲ್ಲಿ ತುಳಸಿಯ ಶಕ್ತಿ ದಿವ್ಯ ಸ್ತ್ರೀತತ್ವದ ಸಂಕೇತ. ಅದನ್ನು ಪುರುಷ ದೇವರಿಗೆ ಅರ್ಪಿಸುವುದು ತಕ್ಕದ್ದಲ್ಲ. ಮತ್ತೊಂದು ಕಾರಣ, ತುಳಸಿ ಲಕ್ಷ್ಮಿಯ ರೂಪ, ಅಂದರೆ ವಿಷ್ಣುವಿನ ಪತ್ನಿ. ಆದ್ದರಿಂದ ಅವಳನ್ನು ಇನ್ನೊಬ್ಬ ದೇವರಿಗೆ ಅರ್ಪಿಸುವುದು ಶಿಷ್ಟವಲ್ಲ. ಅದಕ್ಕಾಗಿಯೇ ಇಂದಿಗೂ ಗಣೇಶನಿಗೆ ತುಳಸಿ ಅರ್ಪಿಸುವುದಿಲ್ಲ. ಈ ರೀಸನ್ ನಿಮ್ಗೆ ಮುಂಚೆನೆ ಗೊತ್ತಿತ್ತಾ? ಕಾಮೆಂಟ್ ಮಾಡಿ. ಇದೇ ತರ ಮತ್ತಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ತಿಳ್ಕೋಬೇಕು ಅಂತಂದ್ರೆ ಈಗಲೇ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಶ್ರೀರಾಮ್.